ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೊರಟಿದ್ದೀನಿ. ಎಲ್ಲಿಗೆ ಅಂದರೆ ವಾರ್ಕಾಳಗೆ, ಅದು ಕೇರಳದಲ್ಲಿರೋದು. ನಾವು ಇದಕ್ಕೆ ಹೋಗೋಕ್ಕಿಂತ ಮುಂಚೆ 1 ಮಂತ್ ಬ್ಯಾಕ್ ಹೋಮ್ ಸ್ಟೇ, ಟ್ರೈನ್ ಮತ್ತು ರೆಂಟಲ್ ಕಾರ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಸೊ ಬೆಂಗಳೂರು ಟು ವಾರ್ಕಾಳ 16 ಅವರ್ಸ್ ಆಫ್ ಜರ್ನಿ ಇದೆ. ಸೊ ನಾವು ನೈಟ್ ಟ್ರೈನ್ ಬೋರ್ಡ್ ಮಾಡಿದ್ದಕ್ಕೆ ವಾರ್ಕಾಳಗೆ ರೀಚ್ ಆಗೋಷ್ಟರಲ್ಲಿ ಮಾರ್ನಿಂಗ್ 12 o'clock ಆಗಿತ್ತು. ಸೊ ನಾವು ಹೋಮ್ ಸ್ಟೇ ಮಾಡಿದ್ದು ನಾರ್ತ್ ಕ್ಲಿಫ್ ಅಂತ ಒಂದು ಬೀಚ್ ಇದೆ ವಾರ್ಕಾಳದಲ್ಲಿ. ಸೊ ಅದ್ರ ಪಕ್ಕನೇ ಹೋಮ್ ಸ್ಟೇನ ಬುಕ್ ಮಾಡ್ಕೊಂಡಿದ್ವಿ. ಹೋಮ್ ಸ್ಟೇಗೆ ರೀಚ್ ಆದ ತಕ್ಷಣ ಸ್ವಲ್ಪ ಫ್ರೆಶನಪ್ ಆಗಿ ಟಿಫನ್ನು ಮಾಡಿರಲಿಲ್ಲ. ಸೊ ಟಿಫನ್ ತಿಂದ್ಕೊಂಡು ನಾವು ಫಸ್ಟ್ ಪ್ಲೇಸಿಗೆ ಹೋದ್ವಿ. ಅದು ಹೆಸರು ಬಂದು ಮ್ಯಾಂಗ್ರೋವ್ ಫಾರೆಸ್ಟ್ ಬೋಟಿಂಗ್ ಅಂತ, ಬ್ಯಾಕ್ ವಾಟರ್ಸ್ ಅದು. ಸೊ ಅಲ್ಲಿ ಬೋಟಿಂಗ್ ಇತ್ತು. ನಾವು ಅದನ್ನು ಕೂಡ ಹೋಮ್ ಸ್ಟೇಲೇ ಇದ್ದಾಗ ಫೋನ್ ಮಾಡಿ ಬುಕ್ ಮಾಡ್ಕೊಂಡಿದ್ವಿ. ಅದೊಂದು 1000 rupees ಅನಿಸುತ್ತೆ ಒಂದು ಬೋಟಿಗೆ. ಸೊ ನಾವು ಅಲ್ಲಿ ರೀಚ್ ಆದ ತಕ್ಷಣ ಅವ್ರು ನಮಗೆ ಬಂದು ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಅವರೇ ಬೋಟಿಂಗ್ ಕರ್ಕೊಂಡೋದ್ರು. ಇಟ್ ವಾಸ್ ನೈಸ್, ತುಂಬ ಚೆನ್ನಾಗಿ. ನಾವು ಎಲ್ಲಿದ್ದೀವಿ ಹೇಳಿ? ನಂಗೂ ಗೊತ್ತಿಲ್ಲ ಎಲ್ಲಿದ್ದೀವಿ ಅಂತ, ಬಟ್ ವಿ ಆರ್ ಗೋಯಿಂಗ್ ಆನ್ ಬೋಟಿಂಗ್. ಕೇರಳ ಬ್ಯಾಕ್ ವಾಟರ್ಸ್. ಹಾಂ, ಬ್ಯಾಂಗ್ಳೂರಿಂದ 16 hours ಜರ್ನಿ ಮಾಡಿ ಮಳೆ ನೋಡಕ್ ಬಂದಿದ್ದೀವಿ. ಕೇರಳದಲ್ಲಿ ಎಲ್ಲಿದ್ದೀವಿ? ಕೇರಳ ವಾರ್ಕಾಳದಲ್ಲಿರೋದು. ಹಾಂ, ವಾರ್ಕಾಳದಲ್ಲಿ ಇಟ್ ಇಸ್ ಬ್ಯಾಕ್ ವಾಟರ್ಸ್. ಅವರು ಯೂಟ್ಯೂಬ್ ಚಾನಲ್ಗೆ, ಭಾವನಾಸ್ ಯೂಟ್ಯೂಬ್ ಚಾನಲ್ಗೆ ಬರಕ್ ಅವ್ರಿಗೆ ಇಷ್ಟ ಇಲ್ಲ. That would have been me. ಸೊ ನಾವು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ 1.5 hour ಬೋಟಿಂಗ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ನಾವು ಮತ್ತೆ ಹೋಮ್ ಸ್ಟೇಗೆ ಬಂದ್ವಿ. ಹೋಮ್ ಸ್ಟೇಗೆ ಬಂದಾದಮೇಲೆ ಫ್ರೆಶ್ನಪ್ ಆಗಿ ತುಂಬ ಕೆಫೇಸ್ ಇದೆ ನಾರ್ತ್ ಕ್ಲಿಫ್ ಬೀಚ್ ಹತ್ರ, ಆ್ಯಂಡ್ ಆಲ್ಸೋ ಶಾಪಿಂಗ್ ಸ್ಟ್ರೀಟ್ ಕೂಡ ಇದೆ. ಸೊ ನಾವು ಅಲ್ಲಿಂದ ಬಂದು ಊಟಕ್ಕೆ ಅಂತ ಇಲ್ಲಿ ಕೆಫೆಗೆ ಬಂದ್ವಿ. ದಟ್ ವಾಸ್ ವೆರಿ ನೈಸ್. ಲೈವ್ ಮ್ಯೂಸಿಕ್ ಇತ್ತು. ದಿಸ್ ಇಸ್ ಡೇ 2. ನಾವೆಲ್ಲ ಎದ್ದು ಫ್ರೆಶಪ್ ಆಗಿ ಟಿಫನ್ ಮಾಡೋಣ ಅಂತ ಹೋಟೆಲ್ಗೆ ಬಂದ್ವಿ. ನಾವಿದ್ದದ್ದು ಹೋಮ್ ಸ್ಟೇ ಪಕ್ಕನೇ ಒಂದು ಹೋಟೆಲ್ ಇತ್ತು, ಅವ್ರದ್ದೇ ಹೋಟೆಲ್ ಅದು. ಸೊ ನಾವು ಅಲ್ಲಿ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೊರಟಿದ್ದು ದ ಜಟಾಯು ಅರ್ತ್ ಸೆಂಟರ್ ಅಂತ. ಸೊ ಜಟಾಯು ಅರ್ತ್ ಸೆಂಟರ್ ನಾವಿದ್ದ ಪ್ಲೇಸಿಂದ 1 hour ಜರ್ನಿ ಆಗಿತ್ತು. ಹಾಸ್ಪಿಟ್ಲಲ್ಲಿ ಕೂರಿಸ್ತಾರಲ್ಲ ಅನ್ಕೋತಾರೆ, ಹಾಸ್ಪಿಟ್ಲಲ್ಲಿ ಪೇಷಂಟ್ಸ್ನ ವೇಟಿಂಗಲ್ಲಿ ಕೂರಿಸ್ತಾರೆ ನೋಡು, ಆ ಥರ ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಇಲ್ಲಿ. ತುಂಬ ಸ್ಟ್ಯಾಂಡಿಂಗ್, ಲಕ್ಸುರಿಯಸ್ ಆಗಿದೆ, ಫುಲ್ ಎಸಿ ಆಕ್ಯುಪೈಡ್. ಸೊ ನಿಂತ್ಕೊಂಡು ಕಾಲು ನೋವಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ವೇರ್ ಆರ್ ವಿ ನೌ ಎಕ್ಸಾಕ್ಟ್ಲಿ? ಜಟಾಯು ಅರ್ತ್ ಸೆಂಟರ್. ಟು ರೀಚ್ ದಟ್ ಪ್ಲೇಸ್ ವಿ ಆರ್ ಗೋಯಿಂಗ್ ಬೈ ಕೇಬಲ್ ಕಾರ್. ಹಾಂ, ಎಸ್. ಆ ಕೇಬಲ್ ಕಾರಲ್ಲಿ ಹೋಗೋದಕ್ಕೆ ಗಗನಿಗೆ ಐತೆ, ಆಮೇಲೆ ಅಲ್ಲಿ ಹೋದ್ಮೇಲೆ ಐತೆ ಗಗನಿಗೆ. ಸೊ ನಾವು ಜಟಾಯು ಅರ್ತ್ ಸೆಂಟರ್ನ ರೀಚ್ ಆದ್ವಿ. ಬಟ್ ಅಲ್ಲಿ ಫೋನ್ಪೇ ಅವೈಲಬಲೇ ಇಲ್ಲ. ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಕಾರ್ಡ್ ಏನೂ ಅವೈಲಬಲ್ ಇರಲಿಲ್ಲ. ಓನ್ಲಿ ಕ್ಯಾಶ್. ನಾವು ಕ್ಯಾಶೇ ತೊಗೊಂಡು ಹೋಗಿರಲಿಲ್ಲ. ಸೊ ಅಲ್ಲಿ ಎಂಟ್ರಿ ಆದಮೇಲೆ ಮತ್ತೆ ವಾಪಸ್ ಬಂದು ATM ಹುಡುಕಿ, ದಟ್ ವಾಸ್ ಆಲ್ ಮೆಸ್. ಏನೇನೇನೋ ಆಗೋಯ್ತು. ಸೊ ಹೆಂಗೋ ಕ್ಯಾಶ್ ಅರೇಂಜ್ ಮಾಡಿಕೊಂಡು ಮತ್ತೆ ಬಂದ್ವಿ. ಸೊ ನಾವು ಜಟಾಯು ಎಂಟ್ರೆನ್ಸಿಂದ ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಇರೋದದು ಸ್ಟ್ಯಾಚ್ಯೂ. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ಕೇಬಲ್ ಕಾರ್ ಮುಖಾಂತರನೂ ಹೋಗ್ಬೋದು, ಬೈ ವಾಕ್ ಕೂಡ ಹೋಗ್ಬೋದು. ಬಟ್ ನಾವು ಕೇಬಲ್ ಕಾರಲ್ಲಿ ಹೋಗೋಣ ಅಂತ ಅದಕ್ಕೆ ಅಮೌಂಟ್ನ ಪೇ ಮಾಡಿದ್ವಿ. ಪರ್ ಪರ್ಸನ್ ಅಲ್ಲಿ 550 rupees ಅಂತ ಅನಿಸುತ್ತೆ ಕೇಬಲ್ ಕಾರಲ್ಲಿ ಹೋಗೋಕ್ಕೆ ಬರೋಕ್ಕೆ. ಹೋಗ್ತಾನೂ ಅದರಲ್ಲೇ ಕರ್ಕೊಂಡು ಹೋಗ್ತಾನೆ, ಬರ್ತಾನೋ ಅದರಲ್ಲೇ ಕರ್ಕೊಂಡು ಹೋಗ್ತಾರೆ. ಸೊ ಇಟ್ ವಾಸ್ ನೈಸ್. ನಾನು ಒಂದ್ಸಲಿನೂ ಕೇಬಲ್ ಕಾರಲ್ಲೆಲ್ಲ ಹೋಗಿರಲಿಲ್ಲ. ಸೊ ಸ್ವಲ್ಪ ಭಯ ಆಗ್ತಿತ್ತು, ಬಟ್ ದಟ್ಸ್ ಓಕೆ. ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ವರ್ತ್ ಅಂತ ಅನಿಸ್ತು 500 rupees. ಏನಾದ್ಮೇಲೆ ಎಲ್ಲ ಹೋಗಿ ಚಾಪ್ ಮಾಡಿರೋದು. ದಟ್ಸ್ ವಾಟ್ ರಾವಣ ಚಾಪ್ ದಿಸ್ ವಿಂಗ್. ಏಯ್, ರಾವಣ ಚಾಪ್ಡ್ ಜಟಾಯುಸ್ ವಿಂಗ್. ದಟ್ಸ್ ವಾಟ್ ಐ ಟೋಲ್ಡ್. ಇಲ್ಲೇ ಬಿದ್ದಿರೋದು. ಇಲ್ಲಿ ದೇ ವಿಟ್ನೆಸ್ಡ್ ಅ ಫ್ಲೋಯಿಂಗ್ ಬ್ಲಡ್ ಸ್ಟ್ರೀಮ್. ಹೇಳು. ಜಟಾಯು ಅರ್ತ್ ಸೆಂಟರ್ ಇದು ಏನು ಸ್ಟೋರಿ ಅಂದರೆ, ರಾವಣ ಜಟಾಯು ವಿಂಗ್ ಕಟ್ ಮಾಡಿರೋದು
ಇದು ಜಟಾಯು ಅರ್ತ್ ಸೆಂಟರ್. ಏನ್ ಸ್ಟೋರಿ ಅಂದ್ರೆ ಜೋರಾಗಿ ಹೇಳು. ಜೋರಾಗಿ ಹೇಳು. ಮೈಕ್ ತಗೊಂಡು ಬರ್ಬೇಕು ತಾನೆ. ಸುಮ್ ತಗೋಣ ಅದೇ. ವರಚಿತ್ರ ಹೇಳು. ಸೊ ನಾವು ಜಟಾಯು ಪ್ಲೇಸ್ನ ಮುಗಿಸ್ಕೊಂಡು ನಮ್ಮ ಹೋಮ್ ಸ್ಟೇಗೆ ಹೋದ್ವಿ. ಆನ್ ದ ವೇ ಊಟ ಕೂಡ ಮಾಡ್ಕೊಂಡ್ವಿ ಅಲ್ಲೇ. ಇಟ್ ವಾಸ್ ಆಲ್ ಲೈಕ್ 1 hour ಜರ್ನಿ ಇತ್ತು ನಮ್ಮ ಹೋಮ್ ಸ್ಟೇಯಿಂದ ಜಟಾಯು ಮತ್ತು ಜಟಾಯುನ ಹೋಮ್ ಸ್ಟೇ. ಸೊ ಅಲ್ಲೇ 2 hours ಕಳೆದೋಯ್ತು. ಸೊ ನಾವು ಹೋಮ್ ಸ್ಟೇ ರೀಚ್ ಆಗೋಷ್ಟರಲ್ಲಿ 8 o'clock ಆಗಿದ್ದು, ಎಲ್ಲ ಸುಸ್ತಾಗಿದ್ವಿ. ಸೊ ಅವತ್ತಿನ ದಿನ ಮುಗೀತು. ದಿಸ್ ಇಸ್ ಡೇ 3. ಆ್ಯಕ್ಚುಲಿ ವಾರ್ಕಳ ಫೇಮಸ್ ಇರೋದು ಬೀಚಸ್ಗೆ, ಬಟ್ ನಾವು 2 ದಿನ ಕೂಡ ಬೀಚ್ ಮುಖನೇ ನೋಡಿರಲಿಲ್ಲ. ಬಿಕಾಸ್ ನಾವು ಹೋದಾಗ ತುಂಬ ಮಳೆ ಇತ್ತು, ಅಲ್ಲಿ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ಡೇ 3ಯಲ್ಲೂ ಹೋದ ತಕ್ಷಣ ಮಳೆ ಬಂತು. ಸೊ ವಾಪಸ್ ಬಂದುಬಿಟ್ವಿ. ವಾಪಸ್ ಬಂದು ರೆಡಿಯಾಗಿ ನಾವು ಅಲ್ಲಿ ಶಾಪಿಂಗ್ ಸ್ಟ್ರೀಟ್ ಇತ್ತು ನಮ್ಮ ಹೋಮ್ ಸ್ಟೇ ಪಕ್ಕನೇ. ಸೊ ಅಲ್ಲಿ ಹೋಗಿ ಶಾಪ್ ಮಾಡಿಕೊಂಡು ನಮ್ಮ ಟ್ರೈನ್ ಇದ್ದಿದ್ದು 1:30ಗೆ. ಸೊ ನಾವು ಹರಿಯಾಗಿ ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ಸೊ ದಿಸ್ ವಾಸ್ ಮೈ ಕ್ಯೂಟ್ ಲಿಟಲ್ ಟ್ರಾವೆಲ್ ವ್ಲಾಗ್ ಟು ವಾರ್ಕಳ. ಸೊ ನಾವು 3 days ಇರಲಿಲ್ಲ, ಓನ್ಲಿ 2 days ಟ್ರಿಪ್ ಅನಿಸುತ್ತೆ. ಬಿಕಾಸ್ ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲೇ 12 o'clock ಆಗಿತ್ತು, ಮತ್ತು ಟ್ರೈನ್ ಇದ್ದಿದ್ದು ನಮಗೆ 1:30ನೇ. ಸೊ ಇಟ್ ವಾಸ್ ಆಲ್ ಲೈಕ್ ದ್ಯಾಟ್. ಸೊ ಐ ಹೋಪ್ ಯು ಗೈಸ್ ಲೈಕ್ ದಿಸ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.